ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಿಮಗೆ ಡಿಫ್ರೆಂಟ್ ಆಗಿರೋ 4 ಥರದ ಹೈ ಮಾಡೋದು ಹೇಗೆ, ಅಂದರೆ ಕಾಜಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಈ ರೀತಿ 4 ಎಳೆ ದಾರ ತಗೊಳ್ಳಿ. ತಗೊಂಡು ಫಸ್ಟು ಮೇಲ್ಗಡೆಗೆ ದಾರ ಚುಚ್ಚಿಬಿಟ್ಟು, ಸೂಜಿ ಚುಚ್ಚಿಬಿಟ್ಟು ನಮ್ಮ ಕಡೆಯಿಂದ ತಗೊಂಡು ಒಳಗಡೆ ತೂರಿಸ್ಕೋಬೇಕು. ತೂರಿಸುವಾಗ ಸೂಜಿನ ಮೇಲೆ ಎಳಿಬಾರ್ದು, ಸೂಜಿ ಅರ್ಧಕ್ಕೆ ನಿಲ್ಲಿಸ್ಬೇಕು. ನುರಿಸ್ಬಿಟ್ಟು ಈ ಥರ ನಾಟ್ ಹಾಕೋಬೇಕಾಗುತ್ತೆ. ಓಕೆನಾ. ಒಂದು ಐ ಮಾಡೋದಕ್ಕೆ ಒಂದು 10 ಸಲ ನಾಟ್ ಹಾಕಿದ್ರೆ ಸಾಕು. ನೀವು ಇನ್ನೂ ದಪ್ಪ ಹಾಕ್ತೀನಿ ದಾರ ಅಂದರೆ, ಇವಾಗ 4 ಎಳೆ ಇದೆ, 8 ಎಳೆ ಹಾಕ್ತೀನಿ ಅಂದರೆ ಇನ್ನೂ ಕಡಿಮೆ ಬರುತ್ತೆ. ಓಕೆನಾ. ಇಷ್ಟು ಹಾಕಿದ್ರೆ ಸಾಕು. ಇದರಲ್ಲಿ ನೀವು ಒಂದು 10 ನಾಟ್ ಹಾಕ್ಕೊಂಡ್ರೆ ಒಂದು ಹೈ ರೆಡಿ ಆಗುತ್ತೆ, ಅಂದರೆ ಒಂದು ಕಾಜಾ ರೆಡಿ ಆಗುತ್ತೆ. ಇದು ಒಂದು ಡಿಫ್ರೆಂಟ್ ಆಗಿರೋ ಸ್ಟೈಲಲ್ಲಿ, ಇದು ಬೇಗನೆ ಹಾಕುವಂಥ ಒಂದು ಮೆಥಡು. ಓಕೆನಾ. ನೋಡಿ, ಈ ರೀತಿ ಒಬ್ರಿಗೆ ಈ ಥರ ತಿರ್ಸಿ ಹಾಕೋಕ್ಕಾಗಲ್ಲ ಅನ್ನೋರು ಈ ಮೆಥಡನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಸುಮ್ಮನೆ ಹಿಂಗೆ ಎತ್ತಿ ಹೂವು ಕಟ್ತೀವಲ್ಲ, ಆ ಥರ ನಾಟ್ಗಳನ್ನ ಹಾಕೋದು. ಹಾಕ್ಬಿಟ್ಟು ಆ ನಾಟ್ ಹಾಕಿದ್ಮೇಲೆ ಅದು ಹಾಗೇ ಇರಬೇಕು ನಾಟು. ಸೂಜಿನ ಮಾತ್ರ ಮೇಲೆ ಎಳ್ಕೊಳ್ಳಿ. ಓಕೆನಾ. ಸೂಜಿ ಮಾತ್ರ ಮೇಲೆ ಬರಬೇಕು. ನಾನಿಲ್ಲಿ ತೋರಿಸ್ದಾಗೆ ಸೂಜಿನ ಎಳೆದು ನಮ್ಮ ಕಡೆ ಹಾಕ್ಕೋಬೇಕು. ಆವಾಗ ಅದು ನಾವು ನಾಟ್ ಹಾಕಿರೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಅಲ್ಲಿ ಸೂಜಿನ ಕೆಳಗಿಳಿಸಿ ಅಲ್ಲಿ ಸರಿ ಮಾಡ್ಕೊಳ್ಳಿ. ನಿಮಗೆ ಟೈಟು ಲೂಸು ನೋಡಿಕೊಂಡು ಅಲ್ಲಿ ಕೆಳಗಡೆ ಸೂಜಿನ ಚುಚ್ಚಿಬಿಟ್ಟು ನಾಟ್ ಹಾಕಬೇಕು. ನೋಡಿ, ಎಷ್ಟು ಸುಲಭವಾಗಿ ಹಾಕ್ಬೋದಲ್ವ. ತುಂಬಾ ಈಸಿಯಾಗಿದೆ. ಬಿಗಿನರ್ಸ್ಗಂತೂ ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ ಅಂತಲೇ ಹೇಳ್ಬೋದು. ಒಟ್ಟಲ್ಲಿ 3 ಐಯನ್ನು ಈಸಿಯಾಗಿದೆ. ಯಾವುದಾದ್ರೂ ನೀವು ಟ್ರೈ ಮಾಡ್ಬೋದು. ತುಂಬಾ ಈಸಿಯಾಗಿರೋ ಮೆಥಡಲ್ಲಿ ಇದು 2ನೇ ಮೆಥಡ್. ಇದು ಅಷ್ಟೇ ತುಂಬಾ ಸುಲಭವಾಗಿ ಹಾಕ್ಬೋದು. ಈ ಥರ ಇದು ಬಂದುಬಿಟ್ಟು ಅದು ಒಂದೇ ಸಲ ನಾಟ್ ಹಾಕಬೇಕು. ನೋಡಿ, ಸೂಜಿನ ಕೆಳಗಡೆ ಬರೋ ಥರ ದಾರ ಎಳ್ಕೊಂಡು ನಾನು ಒಂದು 2 ಸಲ ಹಾಕ್ತೀನಿ. ಓಕೆನಾ. 2 ಸಲ ಈ ಥರ ಚುಚ್ಚಿ ತೊಗೋಬೇಕಾಗುತ್ತೆ. ನಾವು ನಾಟ್ ಹಾಕೋಕ್ಕೆ ಸ್ವಲ್ಪ ಗಟ್ಟಿ ಇರಬೇಕಲ್ವ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ 2 ಸಲ ತೊಗೊಳ್ಳಿ. 2 ಸಲ ಇಲ್ಲ 3 ಸಲನೂ ತೊಗೋಬೋದು, ಗಟ್ಟಿ ಬೇಕು ಅಂದರೆ. ಓಕೆನಾ. ಇವಾಗ ಅದರೊಳಗಡೆ ಹಿಂಗೆ ತೂರಿಸಿ ಹೆಬ್ಬೆರಳು ನಮಗೆ ದಾರನ ಹಿಂಗೆ ಎಳೆದಿಟ್ಕೋಬೇಕು. ಸೂಜಿನ ಸುಮ್ಮನೆ ಹಿಂಗೆ ನಾಟೊಳಗೆ ಹಾಕಿ ಎಳ್ಕೊಳ್ಳೋದು, ಹೆಬ್ಬೆರಳಿಂದ ದಾರ ಬಿಡೋದು ಅಷ್ಟೇ. ನೋಡಿ, ನಾನು ಹಾಕ್ತಾ ಇದ್ದೀನಲ್ಲ, ಸೇಮ್ ಇದಕ್ಕೂ ಏನು ಅಷ್ಟು ರಿಸ್ಕ್ ಏನಿಲ್ಲ. ನೋಡಿ, ಸೂಜಿನ ಒಳಗೆ ಹಾಕೋದು, ಹೆಬ್ಬೆರಳಿಂದ ದಾರನ ಬಿಡೋದು ಅಷ್ಟೇ. ತುಂಬಾ ಈಸಿಯಾಗಿದೆ. ಇದನ್ನು ಬೇಕಾದರೆ ನೀವು ಟ್ರೈ ಮಾಡ್ಬೋದು. ಈ ಥರ ಒಂದೊಂದ್ಸಲ ಅರ್ಜೆಂಟ್ ಇದ್ದಾಗ ಈ ಮೆಥಡಲ್ಲಿ ಯೂಸ್ ಮಾಡಿ. ನೀವು 5 ನಿಮಿಷಕ್ಕೆ ಎಲ್ಲ ಉಕ್ಸು ಮುಗಿಸ್ಬಿಟ್ಟಿರ್ತೀರ. 5 ಉಕ್ಸನ್ನು 5 ನಿಮಿಷದಲ್ಲಿ ಮುಗಿದೋಗಿರುತ್ತೆ. ಓಕೆನಾ. ಇನ್ನೂ ಬೇಗನೆ ಹಾಕ್ಬೋದು, ಅಷ್ಟು ರಿಸ್ಕ್ ಏನಿರಲ್ಲ, ಆರಾಮಾಗಿ ಮಾಡ್ಬೋದು. ನಾನು ಈ ಥರ ಫಾಸ್ಟಾಗಿ ಹಾಕ್ತೀನಿ, ಅದು ಅಭ್ಯಾಸ ಹೋಗಿರೋದ್ರಿಂದ ನನಗೆ ಇದೇ ಥರ. ಒಂದು ಸಲ ಅರ್ಜೆಂಟ್ ಇದ್ದಾಗ ನಾನೇ ಒಂದೇ ಸೆಕೆಂಡಲ್ಲಿ ಹಾಕಿ ಮುಗಿಸ್ತೀನಿ. ಓಕೆನಾ. ಹಾಗಾಗಿ ನೀವು ಈ ಥರ ಹೈನ ಪ್ರಾಕ್ಟೀಸ್ ಮಾಡಿದರೆ ಮಾಡ್ಬೋದು. ಇದು 2ನೇ ಥರದ್ದು. ಒಂದು ಮೊದಲನೇ ತೋರಿಸಿದ್ದು, ಇದು 2ನೇದು. 3ನೇದು ಬಂದ್ಬಿಟ್ಟು ರೆಗ್ಯುಲರಾಗೆ ಮಾಡುವಂಥದ್ದು. ಏಕೆಂದರೆ ಅದು ರೆಗ್ಯುಲರಾಗಿ ಅಂದರೆ ಕೈಯಲ್ಲಿ ಹಿಂಗೆ ದಾರನ ಹಿಂಗೆ ಸುತ್ತಾಕೊಂಡು ಹಾಕುವಂಥ ಮೆಥಡ್ ಅದು. ಅದು ರೆಗ್ಯುಲರಾಗಿ ಎಲ್ರಿಗೂ ಗೊತ್ತಿರುತ್ತೆ. ಓಕೆನಾ. ಇವೆರಡು ಮೆಥಡ್ ಸ್ವಲ್ಪ ಗೊತ್ತಿರಲ್ಲ, ಅದು ರೆಗ್ಯುಲರಾಗಿ ಎಲ್ರಿಗೂ ಗೊತ್ತಿರೋವಂಥ ಮೆಥಡ್ ಅದು. ಇವಾಗ ಎಲ್ಲರೂ ಯೂಸ್ ಮಾಡೋವಂಥ ಮೆಥಡ್ ಅದು. ಈ ಥರ ಮೆಥಡ್ಗಳು ಕಡಿಮೆ, ಯಾರು ಜಾಸ್ತಿ ಯೂಸ್ ಮಾಡಲ್ಲ. ನೋಡಿ, ಇದು ಬಂದುಬಿಟ್ಟು ಇದೂ ಅಷ್ಟೇ. ಈ ರೀತಿ ಸೂಜಿನ ತೋರಿಸ್ಕೊಂಡು 3ನೇ ಮೆಥಡ್ ಇದು. ಈ ಥರ 2 ಸಲನೋ 3 ಸಲನೋ ನಾಟ್ ಹಾಕ್ಕೊಳ್ಳಿ. ನಾನು ಮೊದಲು ತೋರಿಸಿದ್ನಲ್ಲ, ಸೇಮ್ ಅದೇ ಮೆಥಡ್ ಇದನ್ನು. ಓಕೆನಾ. ಇಲ್ಲಿವರೆಗೂ ಅದೇ. ದಾರ ತಿರುಗಿಸುವಾಗ ಮಾತ್ರ ದಾರ ನಾವು ಕೈಯಿಂದ ಹಿಂಗೆ ಹಾಕಬೇಕು. ನೋಡಿ, ಇವಾಗ ಕೈಯಿಂದ ಹಿಂಗೆ ಸುತ್ತಾಕೊಂಡು ಎಳಿಬೇಕು ನಾಟನ್ನ. ಆ ಥರ ಮೆಥಡ್ ಇದು. ಅದು ನಾಟ್ ಹಾಕಿರ್ತೀವಲ್ಲ, ಅದರೊಳಗಡೆ ಸೂಜಿ ಹಾಕಿ ಈ ದಾರನ ಹಿಂಗೆ ಎತ್ತಿ ಸುತ್ತಾಕಬೇಕು. ಆವಾಗ ಅದು ಗಂಟು ಥರ ಆಗುತ್ತೆ. ಓಕೆನಾ. ಈ ರೀತಿ ಇದೊಂಥರ, ಇದು ಹಳೆಯ ಮೆಥಡು ಅಂತಲೇ ಹೇಳ್ಬೋದು. ಅವೆರಡು ಈಗ ಟ್ರೆಂಡಿಂಗಲ್ಲಿರುವಂಥ ನ್ಯೂ ಮೆಥಡ್ಗಳು. ನೋಡಿ, ಎಲ್ಲನೂ ಟ್ರೈ ಮಾಡಿ. ನಿಮ್ಗೆ ಯಾವುದು ಈಸಿ ಆಗುತ್ತೆ ಅದನ್ನು ಟ್ರೈ ಮಾಡಿ. ಓಕೆನಾ. ನನಗೆ ತಿಳಿದಿರುವಂಗೆ ಈ 3 ಮೆಥಡಲ್ಲೂ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ್ದು ಈಸಿ ಆಗುತ್ತೆ ಆ ಮೆಥಡನ್ನು ನೀವು ಟ್ರೈ ಮಾಡ್ಬೋದು. ಓಕೆನಾ. ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ವ ಹೈನ. ನೀವು ಐ ಮಾಡಿನೇ ಒಂದಷ್ಟು ಸಂಪಾದನೆ ಮಾಡ್ಬೋದು. ಹೇಳಿಲ್ವ, ಬೇರೆ ಅಂಗಡಿಗಳಲ್ಲಿ ಉಕ್ಸು ಐ ಹಾಕಿದ್ರೆ ಅದರಲ್ಲೇ ಎಷ್ಟೋ ಸಂಪಾದನೆ ಆಗಿಬಿಡುತ್ತೆ. ಓಕೆನಾ. ಹಾಗಾಗಿ ಉಕ್ಸು ಐನು ಮುಖ್ಯವಾಗಿ ಟೈಲರಿಂಗಲ್ಲಿ ಕಲೀಲೇಬೇಕು. ಅದರಲ್ಲೂ ಈ ಥರ ಮೆಥಡಲ್ಲಿ ಬೇರೆ ಮೆಥಡಲ್ಲಿ ಕಲ್ತ್ಕೊಂಡ್ರೆ ತುಂಬಾ ಬೆನಿಫಿಟ್ ಇದೆ. ಓಕೆನಾ. ಹಾಗಾಗಿ ನಿಮ್ಗೆ ಇದರಲ್ಲಿ ಯಾವ್ದು ಈಸಿ ಆಗುತ್ತೆ ಅದನ್ನು ಬೇಗನೆ ಮಾಡಿ. ನೀವು ಹೇಳ್ದಂಗೆ ಬೇರೆ ಅಂಗಡಿಗಳಿಗೂ ಉಕ್ಸು ಐ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಆಮೇಲೆ ಅದರಿಂದ ಅರ್ನಿಂಗು ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಬರೀ ಟೈಲರಿಂಗ್ ಮನೆಯಲ್ಲೇ ಮಾಡೋದಲ್ಲ, ಈ ಥರ ಅಂಗಡಿಗಳಲ್ಲೂ ತೊಗೊಬಂದು ನೀವು ಉಕ್ಸು ಐ ಹಾಕೋದನ್ನು ಮಾಡ್ಬೋದು. ಓಕೆನಾ. ಇದು 3ನೇ ಸ್ಟೆಪ್ ಮುಗೀತು. 4ನೇದು ಬಂದುಬಿಟ್ಟು
ಮಿಷಿನಲ್ಲಿ ಮಾಡುವಂಥದ್ದು. ಆ್ಯಕ್ಚುಲಿ ಅದರದ್ದು ವೀಡಿಯೋ ಹಾಕಿದ್ದೀನಿ, ಆದರೂ ನಿಮಗೆ ಇದರಲ್ಲಿ ಒಂದು ಸಲ ತೋರಿಸ್ತೀನಿ. ಓಕೆನಾ. ಒಟ್ಟಿನಲ್ಲಿ 3 ನೀಟಾಗಿ ಬಂದಿದೆ, ಯಾವುದು ಹೆಚ್ಚು ಕಡಿಮೆ ಇಲ್ಲ. ನೀವು ಯಾವುದನ್ನು ಬೇಕಾದರೂ ಟ್ರೈ ಮಾಡಿ ನೋಡೋಣ. ಯಾವ್ದು ನೀವು ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಯಾವ್ದು ಟ್ರೈ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಇದು 4ನೇದು. ಮಿಷಿನಲ್ಲೇ ಈ ಥರ ಮಾರ್ಕ್ ಮಾಡ್ಕೊಂಬಿಟ್ಟು ನಮ್ಗೆ ಅಲ್ಲಿ ಸ್ಟಿಚಿಂಗಲ್ಲಿ ಈ ಥರ ಬಂದು ವಿ ಶೇಪಲ್ಲಿ ರಫ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ರಫ್ ಮಾಡಿಬಿಟ್ಟು ವಿ ಶೇಪಲ್ಲಿ ಬರಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ವಿ ಶೇಪಲ್ಲಿ ಬಂದು ಅಲ್ಲಿ ರಫ್ ಮಾಡೋದೇನಕ್ಕೆ ಅಂದರೆ ಅಲ್ಲಿ ಇದು ಉಕ್ಸ್ ಹಾಕಿದಾಗ ಎಳ್ಕೊಳ್ಳುತ್ತಲ್ವ, ಕಿತ್ತೋಗಬಾರ್ದು ಅಂತ. ಅಲ್ಲಿ ಸೈಡಲ್ಲಿ ರಫ್ ಮಾಡಿದ್ರೆ ಆವಾಗ ಅದು ಉಕ್ಸ್ ಹಾಕಿದ್ರೂ ಟೈಟಾಗಿ ಕೂತ್ಕೊಳ್ಳುತ್ತೆ, ಓಪನ್ ಆಗೋಲ್ಲ ಅಂತ ಅಷ್ಟೇ. ನೋಡಿ, ಈ ರೀತಿಯೂ ಕೂಡ ನೀವು ಮಿಷಿನಲ್ಲೇ ಹೈ ಮಾಡ್ಕೋಬೋದು. ಇದು ಅರ್ಜೆಂಟ್ ಇದ್ದಾಗ ನೀವು ಮಿಷಿನಲ್ಲೇ ಮಾಡಿ ಕೊಡ್ಬೋದು. ಈ ಥರದನ್ನು ಕೂಡ ಒಬ್ಬರು ಈ ಥರನೇ ಬೇಕು ಅಂದರೆ ನೀವು ಕೈಯಲ್ಲೂ ಮಾಡಿಕೊಡ್ಬೋದು. ಓಕೆನಾ. ತುಂಬಾ ಈಸಿಯಾಗಿರುವಂಥ ಮೆಥಡ್ಗಳು ಹೇಳ್ಕೊಟ್ಟಿದ್ದೀನಿ. ನಿಮಗೆ ಯಾವ ಮೆಥಡ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.